ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಬಂದು ಬೆಳಗ್ಗೆ 9 o'clock ಆಗಿದೆ. ಇವತ್ತು ಮಕ್ಕಳಿಗೆ ರಜೆ ಅಲ್ವಾ, ಶುಕ್ರವಾರ. ಇವತ್ತೊಂದು ಗೌರ್ಮೆಂಟ್ ರಜೆ ಇರೋದ್ರಿಂದ ಮಕ್ಕಳು ಮನೇಲೇ ಇದ್ದಾರೆ. ಹಂಗಾಗಿ ಇವತ್ತು ಸ್ವಲ್ಪ ತಿಂಡಿ ಮಾಡೋದು ಲೇಟು, ಯಾಕಂದರೆ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ನಿತ್ಯ ರೆಡಿ ಆಗಿದ್ದಾಳೆ. ಹಾಯ್ ಮಾಡ್ಕಂದೆ. ಅವಳಿಗೆ ಜುಟ್ಟು ಹಾಕಿಲ್ಲ, ಇನ್ನೂ ಜುಟ್ಟು ಹಾಕಬೇಕು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ, ಇವತ್ತು ಸರಿ ಮಾತಾಡಬಾರ್ದು, ಅವಳಂಗೆ ಜಾಸ್ತಿ ಮಾತಾಡ್ತಾಳೆ ಆಯಿತಾ. ಇವಾಗ ಬಂದು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಮತ್ತು ಅದಕ್ಕೆ ಕಡಲೆಕಾಳು ಪಲ್ಯ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಹಾಗೆ ಅದಕ್ಕೆ ದೋಸೆ ಮಾಡಬೇಕು. ಬನ್ನಿ ಇವಾಗ ತಿಂಡಿ ಮಾಡ್ತಾ ನನ್ನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ಗಾರ್ಡನಲ್ಲಿ ಏನೇನು ಗಿಡಗಳನ್ನ ಹಾಕಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನಾನು ಗಾರ್ಡನ್ ಟೂರ್ನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ತುಂಬಾ ಇಷ್ಟ ಆಗೋ ವಿಡಿಯೋ ಅದು. ಬನ್ನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ನನ್ನನ್ನು ಯಾವ ಥರ ಇಮಿಟೇಟ್ ಮಾಡ್ತಾ ಇದ್ದಾಳೆ. ಸ್ಕಿಪ್ ಮಾಡಬೇಡಿ, ಲಾಂಗ್ ನೋಡಿ, ಪೂರ್ತಿ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ನೀವು ತುಂಬಾ ಗಾರ್ಡನ್ ಟಿಪ್ಸ್ಗಳನ್ನ ಕೊಡ್ತೀನಿ ಇವತ್ತು ನಾನು ನನ್ನ ವಿಡಿಯೋದಲ್ಲಿ. ಮತ್ತು ಯಾವ ಗಿಡಗಳಿಗೆ ಏನಾದ್ರು ಹುಳ ಬಂದರೆ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕಿಪ್ನ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ರೆಕಮೆಂಡ್ ಮಾಡಿ. ಹಂಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ, ಎಷ್ಟೊಂದು ಉಬ್ಬಿದೆ. ಇದನ್ನು ಸಪ್ರೇಟ್ ಮಾಡ್ಕೊತೀನಿ ನಾನು. ಅಂದರೆ ನಮಗೆ ಇವಾಗ ಎಷ್ಟು ಬೇಕಾಗುತ್ತೆ ದೋಸೆ ಇಟ್ಟು ಅಷ್ಟನ್ನು ಮಾತ್ರ ತೊಗೊಂಡು ಮಿಕ್ಕಿದ್ದೀನಿ ಫ್ರಿಜ್ಜಿಗೆ ಇಡ್ತೀನಿ. ಫ್ರಿಜ್ಜಲ್ಲಿ ಜಾಸ್ತಿ ದಿನ ಏನು ದೋಸೆ ಹಿಟ್ಟನ್ನ ಇಡಲ್ಲ. ಏನಕ್ಕಂದ್ರೆ ಮಾಡ್ಬಿಟ್ಟು ಕರಿತೀನಿ. ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಹೋಗು 2 minutes ಆಯಿತಾ. ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡೋದಿಲ್ಲ ನಾನು. ಒಂದು 3-4 days ಅನ್ನಷ್ಟರಲ್ಲಿ ಖಾಲಿ ಮಾಡಿಬಿಡ್ತೀನಿ. ಏನಮ್ಮ ಪಲ್ಯ ಆಯ್ತಾ? ಪಲ್ಯ ಆಯ್ತು. ದೋಸೆ ಹಾಕ್ಕೊಡೋದಷ್ಟೇ ಅವರಿಬ್ರಿಗೂ. ತೇಜು ಡೈಲಿ 7:30 8 o'clock ತಿಂದ್ಬಿಡ್ತಾಳಲ್ವ, ಅದಕ್ಕೆ ಅವಳಿಗೆ ಹೊಟ್ಟೆ ಹಶ್ವಾಗಿದೆ. ಅಮ್ಮ ಅಲ್ಲೇ ಇರೋದು ಅವಳಿಗೆ ಟಿ ವಿ ಹಾಕೊಡು. ಇದು ನಾನು ಮೀಶೋಯಿಂದ ತೊಗೊಂಡಿದ್ದು. ತುಂಬಾ ಯೂಸ್ಫುಲ್ ಆಗುತ್ತೆ ಗೊತ್ತಾ. ಜಾಸ್ತಿ ಎಣ್ಣೆ ಆಗಲ್ಲ, ಸುಮ್ಮನೆ ಈ ಥರ ಸ್ಪ್ರೇ ಮಾಡಿದ್ರೆ ಆಯಿತು. ಸೂಪರಾಗಿರುತ್ತೆ ಪಲ್ಯ. ನೀವು ಬೇಕಾದ್ರೆ ಫಂಕ್ಷನ್ಗಳಲ್ಲಿ ಅಲ್ವಾ, ಹಬ್ಬದಲ್ಲಿ ಅಂದರೆ ಕೂಟ್ ಮಾಡ್ತಾರಲ್ವ, ಊಟದ ಜೊತೆ ಸ್ವಲ್ಪ ಪಲ್ಯ, ಕಡಲೆಕಾಳು ಪಲ್ಯ, ವೆಜಿಟೇಬಲ್ ಪಲ್ಯ. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಆದೆ. ದೇವಸ್ಥಾನ ಹತ್ರ ಕೆಲಸ ಮಾಡ್ತಿದ್ರು, ಅವ್ರಿಗೆ ಅಡುಗೆ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಗಾರ್ಡನ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಫೈನಲಿ ತೇಜು ನಾನು ಬಂದಿದ್ದೀವಿ. ಗಾರ್ಡನಲ್ಲಿ ಏನೇನು ಹಾಕಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಅದೊಳ ಅಲ್ಲ, ಅದೆಲ್ಲ ಸೊಪ್ಪು. ಚೆನ್ನಾಗಿ ಕಾಣಿಸ್ತಿತ್ತಾ? ಇವಾಗ ನನ್ನ ಗಾರ್ಡನ್ ಬಂದು ಆ ಕಡೆ ಮನೆ ಇದರಿಂದ ಬಂದು ಈ ಕಡೆ ಎಡ್ಜ್ವರೆಗೂ ಇದೆ. ಓಕೆನಾ? ಫಸ್ಟ್ ನಾನು ಈ ಸೈಡಿಂದ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ಇಲ್ಲಿ ಫಸ್ಟ್ ಬಂದು ಕರ್ಬೇವಿನ ಗಿಡ ಹಾಕಿದ್ದೀನಿ. ಇದು ಹಾಕಿ ಆಲ್ಮೋಸ್ಟ್ 5 years ಆಯಿತು. ಇದನ್ನು ಮೇಕೆ ನಾನು ಇದನ್ನು ಹಾಕಿ ಆಲ್ಮೋಸ್ಟ್ 5 years ಆಯಿತು. ಇದನ್ನು ಇನ್ನೂ ಇಷ್ಟರಲ್ಲೇ ಇದೆ, ಮೇಕೆ ಹೋಗಿಲ್ಲ. ಯಾಕಂದರೆ ಒಂದೊಂದ್ಸಲ ದನ ತಿನ್ನುತ್ತೆ, ಒಂದೊಂದ್ಸಲ ಬೆಂಕಿ ಬೀಳುತ್ತೆ, ಹಾಗಾಗಿ. ಬಟ್ ಈ ಸಲ ಚೆನ್ನಾಗಾಗಿದೆ. ಅದಾದಮೇಲೆ ಬಂದು ಈ ಗುಲಾಬಿ ಗಿಡ ನೋಡಿ, ಹೂ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಹೋಗುತ್ತಿದೆ. ಇಲ್ಲೇ ಆಗಿದೆ. ಸೊ ನಾನು ಫಸ್ಟ್ ಗಾರ್ಡನಿಂಗ್ ಮಾಡಿದಾಗ ಹಾಕಿದ್ದಂಥ ಗಿಡ ಇದು, ಹೂವಿನ ಗಿಡ. ಇದು ಚೆನ್ನಾಗಿ ಬಂದಿದೆ. ಓಕೆನಾ? ಇದಾದಮೇಲೆ ನೆಕ್ಸ್ಟು ಅದಾದಮೇಲೆ ಬಂದು ಇಲ್ಲಿ ಸೊಪ್ಪುಗಳನ್ನ ಹಾಕಿದ್ದೀವಿ. ಅಲ್ಲಿ ನೋಡಿ, ಇಲ್ಲೆಲ್ಲ ಉದ್ದಕ್ಕೆ
ಈ ಲೈನ್ ಪೂರ್ತಿ ನಾವು ಪರಂಗಿ ಗಿಡನ ಹಾಕಿದ್ದೀವಿ. ಗೋಡೆ ಎಡ್ಚಿಂದ ಹಿಡಿದು ಇಲ್ಲಿವರೆಗೂ, ಈ ಕರಿಬೇವಿನ ಗಿಡದವರೆಗೂ ಇದನ್ನ ನೋಡಿ, ಇದು ಪಪ್ಪಾಯ ಗಿಡಗಳನ್ನ ಹಾಕಿದ್ದೀವಿ. ಅದಾದ್ಮೇಲೆ ಬಂದು ಇಲ್ಲಿ ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀವಿ. ಇದೆಲ್ಲ ಮೆಂತ್ಯ ಸೊಪ್ಪು. ಇದು ನೋಡಿ, ಇದು ಮೆಂತ್ಯ ಸೊಪ್ಪು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ನಾನು ನಾಳೆ ಹಾರ್ವೆಸ್ಟಿಂಗ್ ಮಾಡೋದು ವಿಡಿಯೋನ ತೋರಿಸ್ತೀನಿ. ಈ ಲೈನ್ ಬಂದು ಇದು ಪೂರ್ತಿ ಬಂದು ಮೆಂತ್ಯ ಸೊಪ್ಪು ನೋಡಿ, ಇಷ್ಟ ಹಾಕಿದ್ದೀವಿ. ಅದಾದಮೇಲೆ ಬಂದು ಲಾಸ್ಟ್ ಟೈಮ್ ಗಾರ್ಡನಿಂಗ್ ಮಾಡಬೇಕಾದ್ರೆ ನಾನು ಮೆಣಸಿ ಗಿಡ ಹಾಕಿದ್ದೆ ಅಲ್ವಾ, ಸೇಮ್ ಅದೇ ಗಿಡ ಇದು ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ಮನೆಗೆ ಡೈಲಿ ಯೂಸಿಗೆಲ್ಲ ಕರೆಕ್ಟ್ ಆಗುತ್ತೆ. ಮೆಣಸಿಕಾಯನ್ನು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಇವಾಗ ಹೂವಾಗಿ ಇದಾಗ್ತದೆ. ಈ ಲೈನಲ್ಲಿ ಬಂದು ಪಾಲಕ್ ಹಾಕಿದ್ದೀವಿ. ನೀರು ಹಾಕಬೇಕು. ಇವತ್ತು ಸ್ವಲ್ಪ ಡ್ರೈ ಆಗಿದೆ, ವೀಡಿಯೋ ಮಾಡಿದ್ಮೇಲೆ ಹಾಕೋಣ ಅಂತ. ಇದು ಸ್ವಲ್ಪ ನೋಡಿ, ಇದು ಪಾಲಕ್ಕು ಇವಾಗ ತಾನೇ ಬರ್ತಾ ಇದೆ, ನಾವು ಸ್ವಲ್ಪ ದಿನ ಹೋಗಬೇಕು. ಇದು ಈ ಸೈಡ್ ಬಂದು ಸಾಂಬಾರು ಸೊಪ್ಪು ಹಾಕಿದ್ವಿ. ಸಾಂಬಾರು ಸೊಪ್ಪು ಫಸ್ಟು ಅಷ್ಟು ನೀಟಾಗಿ ಬಂದಿರಲಿಲ್ಲ, ಬಟ್ ಇವಾಗ ಸ್ವಲ್ಪ ಬಂದಿದೆ. ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಬಂದಿದೆ, ಬನ್ನಿ ತೋರಿಸ್ತೀನಿ. ಸಬ್ಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಇದೊಂದು ಹಳ ಬಂದಿದೆ, ಇದನ್ನು ಕೊಡ್ನಾರಿ ಅಂತಲೂ ಕೂಡ ಅಂತಾರೆ. ಇದು ಎಷ್ಟು ಕಿತ್ತರೂ ಬರ್ತಾನೇ ಇರುತ್ತೆ ಈ ಹಳ. ಅಂದರೆ ಪದೇ ಪದೇ ಇಲ್ಲಿ ಬಗ್ದು ಕೆಲಸ ಮಾಡ್ತಾ ಅದು ಹಳ ಹೋಗ್ಬಿಡುತ್ತೆ. ಸೊ ಇಲ್ಲಿ ನನಗೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡಿದ್ವಿ. ಇದನ್ನು ಕೀಳೋ ಅಷ್ಟರಲ್ಲಿ ಬೇರೆ ಕಡೆ ಹಾಕ್ತೀವಿ. ಆಮೇಲೆ ಇದು ಮುಗಿಯೋ ಅಷ್ಟರಲ್ಲಿ ಅಲ್ಲಿ ಇನ್ನೊಂದು ಕಡೆ ಬರುತ್ತೆ. ಇವಾಗ ಆ ಕಡೆ ಸ್ವಲ್ಪ ಹಾಕಿದ್ದೀವಿ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ಈ ಲೈನ್ಗೆ ಏನೋ ಹಾಕಿದೆ. ಇಲ್ಲಿ ನೋಡಿ, ಸಾಂಬಾರು ಸೊಪ್ಪು ಹಿಂಗೆ ತೋರಿಸು ನೋಡಿ. ಸಾಂಬಾರು ಸೊಪ್ಪು ಬಂದು ಗೋರಿಕಾಯಿನ ಹಾಕಿದ್ದೀನಿ ನಾನು. ಅಂದರೆ ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸಿದ್ದು ಬೀಜ. ಇದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಬೀಜನೂ ವೇಸ್ಟ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬೀಜ ಬಂದಿದೆ. ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಗೋರಿಕಾಯಿನ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಹಳ ಬೆಳೆದಿದೆ ನೋಡಿ, ಇದೇ ಗೋರಿಕಾಯಿ. ಹಳೆ ಏನಕ್ಕೆ ಹಿಂಗೆ ಬಿಟ್ಟಿದ್ದೀವಿ ಅಂದರೆ, ಬಿಟ್ಟಿದ್ದೀನಿ ಅಂದರೆ ಈಗ ಇದು ಇನ್ನೊಂದು ಸ್ವಲ್ಪ ಒಂದಿಷ್ಟು ಎತ್ತರ ಬಂದಮೇಲೆ ಈ ಸೈಡು ಕವಲೆನ ಹೊಡೆದ್ರೆ ಆ ಮಣ್ಣು ಬಂದು ಇದ್ರ ಬುಡಕ್ಕೆ ಬೀಳುತ್ತೆ, ಆಮೇಲೆ ಅದು ತೆಕ್ಕೋಬೋದು ಅಂತ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಯಾಕೆಂದರೆ ದೇವಸ್ಥಾನದ ಹತ್ರ ಕೆಲಸ ಮಾಡ್ತಿರೋದ್ರಿಂದ ನನಗೆ ಈ ಕಳೆಯೆಲ್ಲ ತೆಗಿಯೋಕ್ಕಾಗಲಿಲ್ಲ. ಬಟ್ ನಾಳೆ ಸೋಮವಾರ ಮುಗಿದು ಬಿಡುತ್ತೆ ಪೂಜೆ. ಅದಾದಮೇಲೆ ಕಳೆಯೆಲ್ಲ ನನ್ನ ಹಸ್ಬೆಂಡ್ ನಾನು ಸೇರಿಕೊಂಡು ಕಳೆ ತೆಗಿತೀವಿ. ಅದಾದಮೇಲೆ ಬಂದು ನೋಡಿ, ಇದು ಬದನೆ ಗಿಡ. ಸಲ ಹಾಕಿದ್ನಲ್ಲ ಅದೇ ಬದನೆ ಗಿಡ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಇದು ಬದನೆ ಗಿಡ ಮಧ್ಯದಲ್ಲಿದೆ. ಇಲ್ಲಿ ಲಾಸ್ಟ್ ಎಡ್ಜಲ್ಲಿ ಬೀನ್ಸ್ ಕಾಳನ್ನ ಹಾಕಿದ್ದೀನಿ. ಅಂದರೆ ತಿಂಗಳುಳ್ಳಿ ಕಾಳು, ಬೀನ್ಸ್ ಕಾಳು, ರಾಜಮಾ ಅಂತೆಲ್ಲ ಅಂತಾರಲ್ವ, ಅದನ್ನು ಹಾಕಿದ್ದೀನಿ. ನೋಡಿ, ಈ ಸೈಡ್ ಒಂದು ಲೈನು, ಈ ಸೈಡ್ ಒಂದು ಲೈನ್ ಹಾಕಿದ್ದೀನಿ. ಇದು ದಪ್ಪ ಬದನೆಕಾಯಿ ನೋಡಿ, ಬದನೆಕಾಯಿ ಬಿಟ್ಟಿದೆ ನೋಡಿ. ಇಲ್ಲಿ ಬದನೆಕಾಯಿ ಬಿಟ್ಟಿದೆ. ಇದೇ ಥರ 3-4 ಬಿಟ್ಟಿತ್ತು, ಅದೆಲ್ಲ ಕಿತ್ಕೊಂಡಿದ್ದೀನಿ. ಇವಾಗ ಒಂದು ಮಾತ್ರ ಸದ್ಯಕ್ಕಿದೆ. ಇಲ್ಲೆಲ್ಲ ತುಂಬ ಹೂವಾಗಿದೆ ನೋಡಿ, ಇಲ್ಲೆಲ್ಲ ತುಂಬ ಹೂವಾಗಿದೆ. ಇಲ್ಲಿ ನೋಡಿ, ಈ ಥರ ಹುಳಗಳಾಗಿರುತ್ತಲ್ವ, ಅದು ಎಲೆನ ತೆಗೆದು ಬಿಡಬೇಕು. ಹಿಂದೆ ಹೋಗಿ ನಂತರ ಬದನೆ ಗಿಡದಲ್ಲಿ ಜಾಸ್ತಿ ಹುಳ ಎಲ್ಲ ಆಗಿರುತ್ತಲ್ವ, ಈ ವೈಟ್ ಕಲರು ನೋಡಿ, ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ನಾನು ಅದನ್ನು ಮಾಡಿದ್ಮೇಲೆ ಕಮ್ಮಿ ಆಗಿದೆ. ಏನು ಮಾಡಬೇಕು ಅಂದರೆ, ಫಸ್ಟು ಒಂದು ಚೆನ್ನಾಗಿರೋ ಅಲ್ಲೂಜ ಬ್ರಷ್ ತೊಗೊಂಡು ಆ ಹುಳನೆಲ್ಲ ಉಜ್ಜಿ ಕಡ್ಡಿ ಮೇಲೆ, ಎಲೆ ಮೇಲೆ ಇರೋದನ್ನೆಲ್ಲ ತೆಗೆದುಬಿಟ್ಟು, ಆಮೇಲೆ ನೀವು ಬೇವಿನ ಸೊಪ್ಪನ್ನ ಚೆನ್ನಾಗಿ ರುಬ್ಬಿಬಿಟ್ಟು ಅದಕ್ಕೆ ಸೋಪಿನ ನೀರು ಬರುತ್ತಲ್ವ, ಈಗ ನಾವು ಡಿಟರ್ಜೆಂಟ್ ಎಲ್ಲ ಹಾಕ್ತೀವಲ್ವ, ಸೋಪ್ ಆಯಿಲು, ಅದ್ರದ್ದು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಬಾಟಲಲ್ಲಿ ಸ್ಪ್ರೇ ಮಾಡಿದರೆ ಬದನೆ ಗಿಡದಲ್ಲಿ ಹುಳ ಎಲ್ಲ ಹೋಗುತ್ತೆ. ಇನ್ನು ಕಾಯಿ ಹೂ ಉದ್ರಬಾರ್ದು, ಕಾಯಿ ಚೆನ್ನಾಗಿ ಬಿಡಬೇಕು ಅಂದರೆ ಅದಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ವ, ಅದು ಒಂದು 5-6 ದಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು, ಅದು ಒಂದು 5-6 ದಿನ ಗಾಳಿ ಆಡ್ದಂಗೆ ಮುಚ್ಚಳ ಹಾಕಿಟ್ಟು ಅದೆಲ್ಲ ಚೆನ್ನಾಗಿ ನೆಂದ ಮೇಲೆ ಅದ್ರ ಮತ್ತೆ ಬಾಳೆಹಣ್ಣಿನ ನೀರು ಚೆನ್ನಾಗಿ ಕಿವುಚಿ, ಸಗಣಿನೂ ಕೂಡ ಒಂದು 2 ದಿನ ನೀರಲ್ಲಿ ಕಲಸಿಟ್ಟು ಅದೆರಡನ್ನೂ ಮಿಕ್ಸ್ ಮಾಡಿ, ಈಗ ಒಂದು ಬಿಂದಿಗೆ ನೀರಷ್ಟು ನೀವು ಸಗಣಿ ನೀರು ನೆನೆಸಿದ್ದೀರ ಅಂದರೆ ಅದಕ್ಕೆ ಮತ್ತೆ ಒಂದು ಬಿಂದಿಗೆ ನೀರು ಹಾಕಿ ಜಾಸ್ತಿ ಮಾಡಿಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ಹೂವೆಲ್ಲ ಉದುರೋದಕ್ಕೆ ಹೋಗಲ್ಲ. ನಾನು ಈ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ, ಹಂಗಾಗಿ ನಿಮಗೆ ಅಂದರೆ ಅದಾದ್ಮೇಲೆ ಈ ಲೈನು ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ನಾವು ಬೆಂಡೆ ಗಿಡನ ಹಾಕಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ನಾನೇನು ಬೆಂಡೆಕಾಯಿ ಹಾಕಿದ್ದೆ ಅದರಲ್ಲೇ 2 ಬೆಂಡೆಕಾಯಿನ ಬಿಟ್ಟಿದ್ದೆ, ಅದೇ ಬೀಜ ಆಗಿತ್ತು. ಅದೇ ಬೀಜನ ಈ ಲೈನಿಗೆ ಹಾಕಿದ್ದೀನಿ ನೋಡಿ. ಪೂರ್ತಿ ಲೈನಲ್ಲಿ ಬೆಂಡೆಕಾಯಿ ಬಂದಿದೆ. ಇನ್ನೇನು ಹೂ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ಬೋದು ನೀವು. ಬೈಗತ್ತೆ
ನೋಡಿ ಇಲ್ಲಿ ಏನು ಬೆಂಡೆಕಾಯಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಚೆನ್ನಾಗಿ ಗ್ರೋ ಆಗುತ್ತೆ. ನಾವಿದಕ್ಕೆ ಯಾವುದೇ ಅಂಗಡಿ ಗೊಬ್ಬರ ಕೆಮಿಕಲ್ನ ನಾವು ಯೂಸ್ ಮಾಡಿಲ್ಲ. ಇದೇನಿದ್ರು ಈ ಗಿಡಗಳದ್ದು ಗೊಬ್ಬರ, ಗಿಡದ ಎಲೆ, ಮರದ ಎಲೆದು ಮತ್ತು ಗೊಬ್ಬರದ ಕಡ್ಡಿ ಬರುತ್ತೆ ಗೊತ್ತಾ, ಅದ್ರದ್ದು ಎಲೆನ ತಂದು ನಾನು ಒಂದು ಹತ್ರ ಹಾಕ್ಕೊಂಡಿದ್ದೀನಿ, ಅಲ್ಲಿ ತೋರಿಸ್ತೀನಿ. ಅದು ಸ್ವಲ್ಪ ಕರಗಿದ ಮೇಲೆ ಅದನ್ನು ತಂದು ಮಣ್ಣಿಗೆ ಹಾಕ್ತೀನಿ. ಅದಾದಮೇಲೆ ನೋಡಿ ಇಲ್ಲೊಂದು ಲೈನು ಪೂರ್ತಿ ನಾನು ಬೀನ್ಸ್ನ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ 3 ಇದೇ ಬೇರೆ ಥರದ್ದು ಇದು ಏನು ಬದನೆ ಗಿಡ, ಇದೇ ಬೇರೆ ಥರ ಬದನೆ ಗಿಡ. ಇಲ್ಲಿ ಬಂದು 3 ಕ್ಯಾಪ್ಸಿಕಮ್ ಗಿಡ, ಇವು 3 ಕ್ಯಾಪ್ಸಿಕಮ್ ಗಿಡ ಇದು. ಅದಾದಮೇಲೆ ಅಲ್ಲಿಗೆ ಹೋಗು. ಅದಾದಮೇಲೆ ಇಲ್ಲಿ ಬಂದು ಇಲ್ಲಿ ಕೆಂಪು ದಂಡೆದು ಬೀಜ ಹಾಕಿದ್ದೀನಿ. ಇವಾಗ ಬಂದಿದೆ ನೋಡ್ಬೋದು, ಎಲ್ಲೋ ಒಂದೊಂದು ಹಾಕಿದ್ದೀನಿ. ಸ್ವಲ್ಪ ಮಾತ್ರ ಬಂದಿದೆ, ಇನ್ನೂ ನೀಟಾಗಿ ಬಂದಿಲ್ಲ. ಅದಾದಮೇಲೆ ಇಲ್ಲಿ ಮಾಡಲ್ಲ, ಇಲ್ಲಿ ಬಂದು ಹಾಗಲಕಾಯಿ ಬೀಜನ ಹಾಕಿದ್ದೀನಿ ನಾನು. ನೋಡಿ 3 ಬೀಜ ಹಾಕಿದ್ದೆ, 3 ಬೀಜನ ತುಂಬಾ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಇದು ನುಗ್ಗೆ ಗಿಡ. ಇದು ಬಂದು ಈ ನುಗ್ಗೆ ಗಿಡ ಬಂದು ನಾನು ನರ್ಸರಿಲಿ ತಂದಿದ್ದು, 150 ರುಪೀಸ್ ಕೊಟ್ಟು ತಂದಿದ್ದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ನುಗ್ಗೆ ಗಿಡ. ಅದಂಗೆ ಒಂದು ಫೋಟೋ ತೆಗಿ, ತುಂಬ ಚೆನ್ನಾಗಿ ಬಂದಿದೆ ಇದು. ಇಲ್ಲಿ ನೋಡಿ, ಇಲ್ಲಿ ಸಾಂಬಾರು ಬೀಜ ಮೀಶೋದಲ್ಲಿ ತರಿಸಿದ್ದು ನಾನು. ಮೀಶೋದಲ್ಲಿ ಯಾಕೆ ತರಿಸ್ತೆ ಅಂದರೆ ಇದು ಒಂದೊಂದು ತಂಡೆ ಇಷ್ಟು ಇದ್ದಪ್ಪ ಬರುತ್ತೆ ಒಂದೊಂದು ಗಿಡ. ಫಾರಮ್ ಸಾಂಬಾರು ಸೊಪ್ಪು ಇದು. ಸೊ ಎಲ್ಲ ಬಂದಿದೆ. ಅಲ್ಲಿ ಹಾಕಿದ ಸಾಂಬಾರು ಸೊಪ್ಪು ಲೇಟಾಗಿ ಬಂತು, ಇನ್ನೂ ಬೆಳೆದಿಲ್ಲ. ಇದು 5 ಡೇಸಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವು, ಚೆನ್ನಾಗಿ ಕಾಣಿಸ್ತೈತಾ? ಅದಾದಮೇಲೆ ಬಂದು ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇದು ಬಂದು ತುಪ್ಪದೀರೆ ಗಿಡ. ಅಂದರೆ ಹೀರೆಕಾಯಲ್ಲಿ ಇನ್ನೊಂದು ತುಪ್ಪದೀರೆಕಾಯಿ ಅಂತ ಬರುತ್ತಲ್ವ, ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಅದೇ ತುಪ್ಪದೀರೆ ಗಿಡನೇ ಇಲ್ಲಿ ಹಾಕಿದ್ದೀನಿ, ಇನ್ನೆರಡು ಹಾಕಿದ್ದೀನಿ. ಇಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದರೆ, ಇಲ್ಲಿ ಒಂದು ಸೌದೆ ಹಾಕಿದ್ದೀನಿ ಅಲ್ವಾ, ಇದರಿಂದ ಕಪ್ಸೋಣ ಅಂದ್ಬಿಟ್ಟು ಅಲ್ಲಿ ಹಾಗಲಕಾಯಿ ಹಾಕಿದ್ದೀನಿ. ಇಲ್ಲಿ ಇಲ್ಲಿ 2 ತುಪ್ಪದೀರೆಕಾಯಿನ ಹಾಕಿದ್ದೀನಿ. ಇದನ್ನು ಹಿಂಗೆ ಇದ್ರ ಮೇಲೆ ಹಬ್ಬಿಸ್ಬೋದು ಅಂತ. ಅದಾದಮೇಲೆ ಇಲ್ಲೊಂದು ದಾಸವಾಳದ ಗಿಡನ ಹಾಕಿದ್ದೀನಿ. ಇಲ್ಲೊಂದು ಗುಲಾಬಿ ಗಿಡ ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ, ಸೂಪರಾಗಿದೆ ಅದು. ಅದಾದಮೇಲೆ ಇಲ್ಲೊಂದು ದಾಸವಾಳದ ಗಿಡ ಇದೆ. ಅದಾದಮೇಲೆ ಇಲ್ಲೊಂದು ಮೇಲೆ ತಿಂದು ಇಲ್ಲೊಂದು ಹಾಕಿದ್ದೀನಿ, ಬಟ್ ಅದಿನ್ನೂ ಚಿಕ್ಕಿಲ್ಲ. ಅದಾದಮೇಲೆ ಇನ್ನೂ ತೋರಿಸ್ತಿದ್ದೀನಿ. ಇದು ಬಂದು ನಿಂಬೆ ಗಿಡ. ಇದು ನಿಂಬೆ ಗಿಡ ನೋಡಿ, ಇದು ಚೆನ್ನಾಗಿ ಬಂದಿದೆ. ಇವಾಗ ಬ್ಲರ್ ಆಯ್ತಾ, ಸೂರ್ಯ ಬೆಳಕು. ಇಲ್ಲಿ ನೋಡಿ, ಇಲ್ಲಿ ನಿಂಬೆ ಗಿಡನ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಬಂದಿದೆ ನಿಂಬೆ ಗಿಡ. ಏನು ಗೊತ್ತಾ, ಡೇಟ್ ಆದಾಗ ಅಂದರೆ ಹೆಣ್ಮಕ್ಳು ಸ್ನಾನಕ್ಕಾದಾಗ ನಿಂಬೆ ಗಿಡನ ಮುಟ್ಟಬಾರ್ದು, ಅದು ಫಲ ಕೊಡೋದಿಲ್ಲ. ಅಂದರೆ ನಿಂಬೆಹಣ್ಣ ಬಿಡಲ್ಲ ಅಂತ ಅಂತಾರೆ. ನಾನು ಒಂದು 2-3 ಗಿಡ ನೋಡಿದ್ದೀನಿ, ನಿಂಬೆಹಣ್ಣು ಬಿಡಲ್ಲ. ಅದು ಏನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು. ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಜಾಗನ ಹಂಗೆ ಬಿಟ್ಟಿದ್ದೀವಿ. ಇಲ್ಲಿ ಕಾಟ ಗಿಡಗಳಿದೆ. ಅದಾದ್ಮೇಲೆ ಇಲ್ಲಿ ಯಾಕೆ ಹಂಗೆ ಬಿಟ್ಟಿದ್ದೀನಿ ಅಂದರೆ, ಅಲ್ಲಿ ಸೊಪ್ಪು ಖಾಲಿ ಆಗೋಷ್ಟರಲ್ಲಿ ಇಲ್ಲಿ ಸೊಪ್ಪು ಹಾಕೋಣ ಅಂತ ಸದ್ಯಕ್ಕೆ ಹಂಗೆ ಬಿಟ್ಟಿದ್ದೀವಿ ಇಷ್ಟು ಜಾಗನ. ಏಕೆಂದರೆ ಒಂದು ಕಡೆ ಖಾಲಿ ಆಗೋಷ್ಟರಲ್ಲಿ ಒಂದು ಕಡೆ ಬರಲಿ ಅಂತ. ಅದಾದಮೇಲೆ ಬಂದು ಇಲ್ಲಿ ನೋಡಿ, ಇದು ಸಾಂಬಾರು ಸೌತೆ ನೋಡಿ, ಇಲ್ಲಿದೆಯಲ್ಲ, ಇದೆಲ್ಲ ಸಾಂಬಾರು ಸೌತೆ. ಇದು ಚೆನ್ನಾಗಿ ಬಂದಿದೆ. ಇದ್ರದ್ದು ಸೀಡ್ಸ್ ಬಂದು ನಾನು ಸಂತೆಯಲ್ಲಿ ಸಾಂಬಾರು ಸೌತೆಗೆ ತಂದಿದ್ದೆ, ಅದರದ್ದೇ ಬೀಜನ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಹಂಗೆ ಬಂದರೆ ಇಲ್ಲಿ ಚಪ್ರದವರೆಕಾಯಿ ಗಿಡನ ಹಾಕಿದ್ದೀನಿ ನೋಡಿ, ಚಪ್ರದವರೆ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಇಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ, ಇದನ್ನು ಈ ಕಡೆ ಹಬ್ಸೋದಕ್ಕೆ ಅಂತ. ಅದು ತುಂಬ ಹಬ್ಬದಿಕ್ಕೆ ಜಾಗ ಬೇಕು, ಅದಕ್ಕೆ ಅದನ್ನು ಇಲ್ಲಿ ಹಾಕಿದ್ದೀನಿ. ಆಮೇಲೆ ನಾನು ಮೀಶೋದಲ್ಲಿ ಹೀರೆ ಗಿಡದ ಬೀಜನ ತರಿಸಿದ್ದೆ ನೋಡಿ, ಇಲ್ಲಿ 3 ಬೀಜ ಹಾಕಿದ್ದೀನಿ, 3 ಬೀಜನೂ ಬಂದಿದೆ. ಇಲ್ಲಿ ಅಲ್ಲಿಗೆ ಹೋಗೋಣ, ನಮ್ಮ ಮಿಂಚು ಕಾಣಿಸ್ತಾಳೆ. ಇಲ್ಲಿ ಹೀರೆ ಗಿಡದ ಬೀಜ ಯಾಕೆ ಹಾಕಿದ್ದೀನಿ, ಹಸ್ಬೆಂಡ್ ಹತ್ರ ಚಪ್ರ ಈ ಸಲ ಗಟ್ಟಿಯಾಗಿ ಹಾಕಿಸ್ಕೊಂಡಿದ್ದೀನಿ. ಹೋದ್ಸಲ ನಾನು ಅಲ್ಲಿ ಹಾಕಿದ್ದು ಫ್ಲಾಪ್ ಆಗೋಯ್ತು, ಬಿದ್ದೋಯ್ತು. ಅಲ್ಲಿ ಯಾವುದೇ ಗಿಡ ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಈ ಸಲ ನನ್ನ ಹಸ್ಬೆಂಡ್ ಕೈಲಿ ಇಲ್ಲಿ ಕಟ್ಟಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಾನು ಲಾಸ್ಟು ಒಂದು ಸಲ ಶೇರ್ ಮಾಡಿದ್ದೆ ಚಪ್ರ ಹಾಕೋದನ್ನು. ಅದಾದಮೇಲೆ ಬಂದು ನೋಡಿ, ಇಲ್ಲಿ ಆಲ್ರೆಡಿ ಹೀರೆ ಗಿಡ ಎದ್ದಿದೆ.
ಎಲ್ಲ ನೋಡಿ ಇಲ್ಲಿ ಹೀರೆಕಾಯಿ ಇದಾಗಿದೆ. ಇದನ್ನು ನಾನು ಕೀಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇಷ್ಟು ಬೇಗ ಅದು ಹೂವಾಗಿ ಕಾಯಾಗಿಬಿಟ್ರೆ ಮೇಲಕ್ಕೆ ಹೋಗೋದಿಲ್ಲ, ಅದು ಇಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಗ್ರೋತ್ ಆಗೋದು. ಅದಕ್ಕೆ ಒಂದು ಸ್ವಲ್ಪ ಹಬ್ಬವರೆಗೂ ಅದನ್ನು ಕಾಯಿ ಬಿಡೋದಕ್ಕೆ ಬಿಡಬೇಡಿ, ಹಬ್ಬಿಸಿ. ಆಮೇಲೆ ಇದಕ್ಕೆ ಬಂದು ನಾನು ಆವಾಗಲೇ ಹೇಳಿದೆ ಅಲ್ವ, ಗೊಬ್ಬರದ ಕಡ್ಡಿ ಅಂತ ಎಲ್ಲಿ ಬೇಕಲ್ಲಿ ಸಿಗುತ್ತೆ. ಅದು ನೀವೇನಾದ್ರು ಸಿಟಿಲಿದ್ದು ಗ್ರೋ ಬ್ಯಾಗಲ್ಲಿ, ಇದನ್ನು ನಾನು ಬಂದು ಗ್ರೋ ಬ್ಯಾಗಲ್ಲಿ ಹಾಕಿರೋದು ನೋಡಿ. ಇದನ್ನು ನಾನು ಡೈರೆಕ್ಟಾಗಿ ಇದು ಭೂಮಿಗೆ ಹಾಕಿಲ್ಲ, ಇದನ್ನು ಗ್ರೋ ಬ್ಯಾಗ್ಗೆ ಹಾಕಿದ್ದೀನಿ. ಗ್ರೋ ಬ್ಯಾಗಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಹತ್ರ ಏನಾದ್ರು ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ದು ಅಥವಾ ನೀವು ಟೆರೆಸ್ ಗಾರ್ಡನ್ ಮಾಡ್ತಿದ್ದೀನಿ ಅಂದರೆ ಈ ಥರ ಗ್ರೋ ಬ್ಯಾಗ್ ತೊಗೊಂಡು ಆರಾಮಾಗಿ ಗ್ರೋ ಮಾಡ್ಬೋದು. ಇದಕ್ಕೆ ಬಂದು ನಾನು ಗೊಬ್ಬರ ಏನು ಹಾಕ್ತೀನಿ ಅಂದರೆ ಆವಾಗಲೇ ಹೇಳ್ದಂಗೆ ಗೊಬ್ಬರದ ಕಡ್ಡಿ. ಇದಕ್ಕೆ ನಾನು ಗೊಬ್ಬರ ಏನು ಹಾಕ್ತೀನಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಗೊಬ್ಬರದ ಕಡ್ಡಿದು ಈ ಎಲೆಗಳನ್ನ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಸೊ ಇದು ಕಡ್ಡಿನೂ ಗೊಬ್ಬರ, ಎಲೆನೂ ಗೊಬ್ಬರ. ಈಗ ನೀವು ಯೂರಿಯಾ ಪೊಟ್ಯಾಷೆಲ್ಲ ಏನು ಹಾಕ್ತಾರೆ ರೈತರು, ಅದರ 10ರಷ್ಟು ಇದು ಇದಕ್ಕೆ ಏನು ಗಿಡಗಳಿಗೆ ಪೌಷ್ಟಿಕಾಂಶನ ಕೊಡುತ್ತೆ. ಅದಾದಮೇಲೆ ಬಂದು ಇಲ್ಲಿ ನೋಡಿ ಹೀರೆ ಗಿಡ ಆದಮೇಲೆ ಅದೇ ಲೈನಲ್ಲಿ, ಯಾಕೆಂದರೆ ಇಲ್ಲಿ ಕಂಬ ಇದೆ, ಅಲ್ಲೇ ಮರ ಇದೆ, ಆಮೇಲೆ ನೋಡ್ತೀವಿ. ಇಲ್ಲಿಂದಲೇ ದಾರ ಕಟ್ಕೊಂಡು ಇಲ್ಲಿ ನಾವು ಬಟಾಣಿನ ಹಾಕಿದ್ದೀವಿ. ಯಾಕೆಂದರೆ ಬಟಾಣಿಗೂ ಕೂಡ ಹಬ್ಬಿಸ್ಬೇಕು. ಅದಕ್ಕೆ ಈ ಲೈನ್ ಒಂದು ಬಟಾಣಿನ ಹಾಕಿದ್ದೀವಿ ಮತ್ತು ಇಲ್ಲಿ ಈ ಲೈನ್ ಒಂದು ಬಟಾಣಿನ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಹಾಕಿದ್ದೀವಿ ಈ ಸೈಡು, ಅಂದರೆ ಇದೇನಿದೆ ನೀನು ಅಲ್ಲಿ ನಿಲ್ತಾ ಇದೇನಿದೆ ಇದು ಬೀನ್ಸ್ ಸ್ಟಿಕ್ ಕಟ್ಟಿದ್ದೀವಿ, ಅದ್ರ ಪಕ್ಕದಲ್ಲಿ ಒಂದು ಬಟಾಣಿನ ಹಾಕಿದ್ದೀವಿ. ಆಮೇಲೆ ಈ ಲೈನಲ್ಲಿ ಬಂದು ಈ ಲೈಟ್ ಕಂಬದಿಂದ ಆ ಮರ ಅಲ್ಲಿ ಕಾಣಿಸ್ತಿದೆ, ಆ ಮರಕ್ಕೆ ದಾರ ಕಟ್ಟಿ ಬೀನ್ಸ್ನ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲ ಚೆನ್ನಾಗಿ ಹಬ್ಬಿದೆ. ಇಲ್ಲಿ ಒಂದು ಜಾಯಿಂಟ್ ಆಗಿಬಿಟ್ಟಿದೆ. ಈ ಥರ ಮಾಡಿ ಹಿಂಗೆ ಸುತ್ತಿದ್ರೆ ಇದು ಕೆಳಗೆ ಬರೋದು ಕೆಳಗೆ ಹೋಗುತ್ತೆ, ಹಿಂಗೆ ಹೋಗೋದು ಹಿಂಗೆ ಹೋಗುತ್ತೆ. ಇಲ್ಲಿ ಇನ್ನೊಂದು ಸ್ವಲ್ಪ ಹಬ್ಬೋದಿದೆ. ಇದು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಇದನ್ನು ಹಾಕಿದ್ದೀವಿ. ಇದು ಹಬ್ಬೋ ಬೀನ್ಸು, ಉದ್ದ ಬೀನ್ಸ್ ಬರುತ್ತಲ್ಲ ಅದು, ಇದು ಕೂಡ ಚೆನ್ನಾಗಿ ಬಂದಿದೆ. ಅದೇ ಲೈನಲ್ಲಿ ಬಂದು ನಾನು ಅಲ್ಲಿಗೆ ಹೋಗೋದು ಮಾಡ್ಬೇಕು. ಇದೇ ಲೈನಲ್ಲಿ ನಾನು ಇಲ್ಲಿ ಸೌತೆಕಾಯಿನ ಹಾಕಿದ್ದೀನಿ, ತಿನ್ನೋ ಸೌತೆಕಾಯಿ ಕೊಕ್ಕೊಂಬರ್ನ ಹಾಕಿದ್ದೀನಿ. ಇದನ್ನು ಯಾಕೆ ಹಾಕಿದ್ದೀನಿ ಅಂದರೆ ಇಲ್ಲೇ ಹಬ್ಬಿಸ್ಬೋದು ಅಂತ, ಅದು ಕೂಡ ಅಂಬಲ್ವ, ಸೊ ಇದಕ್ಕೆ ಹಬ್ಬಿಸ್ಬೋದು ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಅದರ ಪಕ್ಕದಲ್ಲೇ ಬಂದು ನೋಡಿ ಇಲ್ಲಿ ಬಸ್ಲೆನ ಹಾಕಿದ್ದೀನಿ. ನೋಡಿ ಇದು ಬಸ್ಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕಾಕಡ ಹೂವಿನ ಗಿಡ ನೋಡಿ, ಇದು ಬಸ್ಲೆ ನೋಡಿ ಇಲ್ಲಿ ಇದು ಮರ ಸುತ್ತ ಬಂದಿದೆ. ಇಲ್ಲಿ ಯಾಕೆ ಬಂದಿದೆ ಅಂದರೆ ಇಲ್ಲಿ ಯಾಕೆ ಹಾಕ್ಸಿದ್ದೀನಿ ಅಂದರೆ ಈ ಮರಕ್ಕೆ ಹಬ್ಬಿಸ್ಬೋದು ಅಂತ ನಾನಿಲ್ಲಿ ಹಾಕಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಬಂದು ನನಗೆ ಇಲ್ಲಿ ಪೈಪ್ ಹೋಗಿದೆ, ನಾವೇನು ಇದು ಮಾಡೋದಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣಿನ ಬೀಜನ ಹಾಕ್ಕೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಬದನೆ ಗಿಡದ ಬೀಜನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಲೈನ್ ಪೂರ್ತಿ ಬಂದು ಈ ಲೈನ್ ಬಂದು ನಾವು ಪಪ್ಪಾಯ ಗಿಡನ ಹಾಕ್ಕೊಂಡಿದ್ದೀವಿ. ಏಕೆಂದರೆ ಆ ಕಡೆಯವ್ರಿಗೆ ನಾವು ಏನು ಹಾಕಿದ್ದೀವಿ ಅಂತ ಕಾಣಬಾರ್ದು ರೋಡಲ್ಲಿ ಹೋಗೋರಿಗೆ ಅನ್ನೋದು ಒಂದು. ಆಮೇಲೆ ಪಪ್ಪಾಯ ನಮಗೆಲ್ಲರಿಗೂ ತುಂಬ ಇಷ್ಟ, ಅದಕ್ಕೆ ತುಂಬ ಪಪ್ಪಾಯ ಗಿಡ ಹಾಕಿದ್ದೀವಿ. ನೋಡಿ ಇದೆಷ್ಟು ದೊಡ್ಡದಾಗಿದೆ ಅಂತ ಪಪ್ಪಾಯ ಗಿಡ. ಇದಾದಮೇಲೆ ಇಲ್ಲೇ ಒಳಗೆ ಕೂಡ ಇನ್ನೂ ಹಾಕಿದ್ದೀವಿ. ಇವು ಕೂಡ ಪಪ್ಪಾಯ. ಇಲ್ಲಿ ಈ ಲೈನ್ ಬಂದು ನೋಡಿ ಇವಾಗ ಹಾಕಿರೋದು. ಈಗ ಅಲ್ಲೇ ನಿಂತು ಕೈಗೆತ್ತು ನೋಡಿ, ಈ ಲೈನ್ ನೋಡಿದ್ರಲ್ವ, ಆ ಲೈನ್ ಬಂದು ನಾವು ಇದು ಹಾಕಿದ್ದೀವಿ, ಕಡಲೆ ಬೀಜನ ಹಾಕಿದ್ದೀವಿ. ಯಾಕೆಂದರೆ ಕಡಲೆ ಗಿಡ ಆಗಲಿ ಅಂದ್ಬಿಟ್ಟು ಕಡಲೆ ಬೀಜ ಹಾಕಿದ್ದೀವಿ. ಮೊನ್ನೆ ಹಾಕಿದ್ದೀವಿ, ಇನ್ನೂ ಅದು ಬಂದಿಲ್ಲ, ಅದು ಬರೋದಕ್ಕೆ ಇನ್ನೂ 1 ವೀಕ್ ಮೇಲೆ ಬೇಕು. ಅದಾದಮೇಲೆ ಇಲ್ಲಿ ತುಳಸಿನ ಹಾಕ್ಕೊಂಡಿದ್ದೀವಿ ಲೈನು. ಅಲ್ಲಿ ಇವಾಗ ಹೊಸ್ದಾಗಿ ಹಾಕಿದ್ದೀವಿ ತುಳಸಿ, ಅದು ಇನ್ನೂ ದೊಡ್ಡದಾಗಿಲ್ಲ. ಅದು ಬಿಟ್ಟರೆ ಇಲ್ಲಿ ಹೋದ ವಾರ ತುಳಸಿ ಕೂದಿದ್ವಿ. ಇಲ್ಲಿ ನಾನು ಹೋದ ವಾರ ತುಳಸಿ ಕೂದಿದ್ವಿ, ಹಂಗಾಗಿ ಇಲ್ಲಿ ಸ್ವಲ್ಪ ಒಣಗಿರೋ ಥರ ಕಾಣಿಸ್ತಿದೆ ಅಷ್ಟೇ. ಚೆನ್ನಾಗಿ ಬಂದಿದೆ ತುಳಸಿನೂ ಕೂಡ. ಇಲ್ಲಿ ಇಷ್ಟು ತುಳಸಿ, ಅದು ಈ ಲೈನ್ ಪೂರ್ತಿ ಕಡಲೆ ಬೀಜನ ಹಾಕಿದ್ದೀವಿ. ಅಷ್ಟು ಇಷ್ಟು ಬಂದು ತರಕಾರಿ ಗಿಡಗಳನ್ನ ಹಾಕಿರೋದು. ನೆಕ್ಸ್ಟು ಮನೆ ಮುಂದೆ ಏನು ಗಾರ್ಡನಿಂಗು ಗಿಡಗಳನ್ನ, ಶೋ ಗಿಡಗಳನ್ನ ಹಾಕಿದ್ದೀನಿ ಅಂತ ತೋರಿಸ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ಬನ್ನಿ, ಇಲ್ಲಿ ಫ್ಯಾಷನ್ ಫ್ರೂಟ್ಸ್ ಹಿಂದೆ ಹಾಗೆ ಫ್ಯಾಷನ್ ಫ್ರೂಟು ನಮ್ಮ ಮನೇಲಿ ಎಲ್ಲರೂ ಬಯಸಿ ಹುಡುಕ್ತಿದ್ದಂಥ ಗಿಡ. ಒಬ್ಬರು ಮನೆ, ನಮ್ಮ ತೇಜು ಮತ್ತು ಅವ್ರ ಪಪ್ಪ ಒಬ್ಬರು ಮನೆಗೆ ಹೋದಾಗ ಅವ್ರ ಮನೇಲಿ ಫ್ಯಾಷನ್ ಫ್ರೂಟ್ಸ್ ಹಣ್ಣನ್ನು ಇಸ್ಕೊಂಡು ಬಂದು ಅದನ್ನು ಹಾಕಿ ಬೀಜ ಬರ್ಸಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫ್ಯಾಷನ್ ಫ್ರೂಟು. ಇದು ಹಾಕಿ ಒಂದು 20 ಡೇಸ್ ಆದರೆ ಏನೂ ಹುಟ್ಟಲಿಲ್ಲ. ನಾವೆಲ್ಲ ಹೋಯ್ತದು ಅಂತ ಅಂದ್ಕೊಂಡಿದ್ವಿ. 20 ಡೇಸ್ ಆದಮೇಲೆ ಚಿಕ್ಕದಾಗಿ ಮೊಳಕೆ ಬಂತು. ನೋಡಿ ಈ ಥರ ಆಗಿದೆ. ಇದನ್ನು ನಮ್ಮ ಮನೆ ಹಿಂದೆ ಅಲ್ಲಿ ನಾನು ಇವಾಗ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿಗೆ ಹಬ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ತಂತಿಗೆ ಒಂದು ದೊಡ್ಡ ಬಕೆಟ್ ತಂದು ಅದಕ್ಕೆ ಹಬ್ಬಿಸ್ಬೇಕು. ಇದಕ್ಕೆ ಜಾಸ್ತಿ ನೀರು ಬೇಡ, ಜಾಸ್ತಿ ಕೇರಿಂಗ್ ಬೇಡ ಈ ಗಿಡಕ್ಕೆ, ಬಟ್ ಹಬ್ಬಿಸ್ಬೇಕು ಚೆನ್ನಾಗಿ ಅಷ್ಟೇ. ಇದಾಯಿತು. ಇಲ್ಲೊಂದು ನಂಜು ಬಟ್ಲು ಗಿಡ ಇದೆ. ನಂಜು ಬಟ್ಲು ಅಂದರೆ ಹೂವು, ಈ ಹಾರ ಎಲ್ಲ ಬರುತ್ತಲ್ವ ಅದು. ನೋಡಿ ಇಲ್ಲಿ ಈ ಥರದ್ದು. ನೋಡಿ ಇಲ್ಲಿ ಮೊಗ್ಗಿದೆ, ತೋರಿಸ್ತೀನಿ ನೋಡಿ. ಈ ಹೂವಿನ ಗಿಡ. ಬನ್ನಿ ಇವಾಗ ಇದು ನನ್ನ ಗಾರ್ಡನಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ತರಕಾರಿ ಮತ್ತು ಸೊಪ್ಪಿಂದು ತೋಟ. ಬನ್ನಿ ಇವಾಗ ಇದು ಬಂದು ನೆನ್ನೆ ಮೈಸೂರಿಂದ ತಂದ್ವಿ ಅಂದಲ್ಲ, ಅದು ದಾಸವಾಳ, ವೈಟ್ ಕಲರ್ ದಾಸವಾಳ. ಅದಾದಮೇಲೆ ಕಡೆ ಇದು ಬಂದು ಯೆಲ್ಲೋ ಕಲರ್ ದಾಸವಾಳ. ಇದು ಬಂದು ನಾನು ಮೀಶೋಯಿಂದ ಸೀಡ್ಸ್ಗಳನ್ನ ತರಿಸಿದಾಗ 3 ಸೂರ್ಯಕಾಂತಿ ಬೀಜನ ಕೊಟ್ಟಿದ್ರು, ಸನ್ಫ್ಲವರ್ ಸೀಡ್ಸು. ಅದನ್ನು ಈ ಟಬ್ಗೆ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸನ್ಫ್ಲವರ್ ಸೀಡ್ಸು. ಇದು ಬಂದು ಸಾಂಬಾರು ಸೊಪ್ಪು ಸುಮ್ಮನೆ ಹಾಕಿದ್ದೆ, ಬಟ್ ಅದು ಚೆನ್ನಾಗಿ ಬಂದಿದೆ. ಅದಾದಮೇಲೆ ಇದೇನಿಲ್ಲ, ಸುಮ್ಮನೆ ಹಾಕಿರೋದು. ಅದನ್ನ ಮನೆ ಒಳಗಿದೆ, ತೋರಿಸ್ತೀನಿ ನಾನು. ಇದು ಬಂದು ಬನ್ನಿ ಪತ್ರೆ ಮತ್ತು ಬಿಲ್ ಪತ್ರೆ ದೇವಸ್ಥಾನ ಹತ್ರ ಹಾಕೋಕ್ಕೆ ಅಂತ ತಂದಿದ್ದೀವಿ. ಇದು ಬಂದು ಶೋ ಗಿಡ, ಮನೆ ಮುಂದೆ ಇದೆ, ಅದು ಚೆನ್ನಾಗಿದೆ, ಅಲ್ಲಿ ತೋರಿಸ್ತೀನಿ ನಾನು. ಇದು ಬಂದು ನೆನೆ ಮೈಸೂರಲ್ಲಿ ತಂದಿದ್ದು ಕಾಕ್ಟ ಹೂವಿನ ಗಿಡ, ಸಣ್ಣ ಕಾಕ್ಟ ಹೂವಿನ ಗಿಡ. ನೋಡಿ ಈ ಥರ ರೆಡ್ ಆಗಿದೆ ಹೂವಿದು. ಅದಾದಮೇಲೆ ಹಿಂದೆ ಇದು ಒಬ್ಬ ತೀರ ಹಿಂದೆವರು. ಇದು ಬಂದು ಬುಡುಪಾಪದ, ಇದು ಬಂದು ಲೋಳೆ ರಸ ಅಂದರೆ ಇದು ಸಣ್ಣ ಲೋಳೆ ರಸ. ಇದನ್ನು ಮನೇಲಿ ದೃಷ್ಟಿಗೆ, ಈ ಕಡಲೆಕಾಯಿ ಹೊಸ ಮನೆ ಕಟ್ಟೋರೆಲ್ಲ ಇದನ್ನು ಹಾಕ್ತಾರೆ. ಇದು ಬರೀ ಗಾಳಿಗೇನೆ ದೊಡ್ಡದಾಗುತ್ತೆ, ನೀರು ಮಣ್ಣು ಅದೇನು ಬೇಕು ಅನ್ನೋದೇನಿಲ್ಲ. ಇದು ಗಾಳಿಗೆ ಸುಮ್ಮನೆ ಮನೇಲಿ ಒಳಗಡೆ ಹೊಸ್ಲು, ಮನೆ ದಾಟಿ ಹೊಸ್ಲು ಒಳಗೆ ಕೊಡ್ತೀವಲ್ಲ, ಅಲ್ಲಿ ಕಟ್ಟಿದ್ರು ಬೆಳೆಯುತ್ತೆ. ಅದಾದ್ಮೇಲೆ ಬಂದು ನೋಡಿ ಒಂದು ಫುಡ್ ಹಂಗೆ ನೋಡಿ. ಇದೆಯಲ್ಲ ಲೋಳ್ ರಸ, 5 ವರ್ಷದ ಲೋಳ್ ರಸ ಇದು. ನೋಡಿ ಎಷ್ಟು ದೊಡ್ಡದಿದೆ ಅಂತ, ಎಷ್ಟು ದೊಡ್ಡದಿದೆ ಅಲ್ವಾ, ಸೂಪರಾಗಿದೆ. ಎಲ್ಲೇ ಅದು ಅಲ್ಲಿ ಹಾಕಿದ್ದೆ ಫಸ್ಟು, ಅದು ಕರಿಬೇವಿನ ಗಿಡದ ಹತ್ರ ಅಲ್ಲಿ ಕಿತ್ತು ಎಸ್ತಿದ್ರು, ಮತ್ತೆ ತಂದು ಇಲ್ಲಿಗೆ ಹಾಕಿದೆ. ಇದು ಕೂಡ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಇದು ಬ್ರಹ್ಮಕಮಲ, ಸ್ವಲ್ಪ ಒಣಗ್ದಂಗೆ ಆಗಿದೆ ಇದು. ಅದಾದಮೇಲೆ ಇದು ಬ್ರಹ್ಮಕಮಲ. ನೋಡಿ ಇಲ್ಲಿ ಹೂ ಬಿಟ್ಟಿದೆ, ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಅರಳುತ್ತೆ. ಅದಾದಮೇಲೆ ಇದು ಹಿಂದೆ, ಇದು ದೊಡ್ಡ ಪತ್ರೆ. ಇದು ಕೂಡ ಹಂಗೆ ಈಸಿ ಮೇಂಟೆನೆನ್ಸು, ಜಾಸ್ತಿ ಏನಿಲ್ಲ, ಜಾಸ್ತಿ ನೀರು ಹಾಕ್ತಾ ಇದ್ದರೆ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಇಷ್ಟು ದೊಡ್ಡದಾಗಿದೆ. ಶೀತ, ಕಫ, ಕೆಮ್ಮು ಇದಕ್ಕೆಲ್ಲ ತುಂಬ ಬೆಸ್ಟು. ಇದರಲ್ಲಿ ತಂಬುಳಿ ಮಾಡ್ತಾರೆ, ಮಜ್ಜಿಗೆ ತಂಬುಳಿ. ನಾನು ನೆಕ್ಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ. ಅದಾದಮೇಲೆ ಬಂದು ಇಲ್ಲಿ ಇದು ರೋಸ್ಮೆರಿ ಗಿಡ. ಈ ಕೂದಲೆಲ್ಲ ಉದುರುತ್ತಲ್ಲ, ಅದಕ್ಕೆ ಎಣ್ಣೆಗೆ ಹಾಕಿ ಮನೆಯಲ್ಲೇ ಆಯುರ್ವೇದಿಕ್ ಎಣ್ಣೆ ಮಾಡ್ಕೊತೀನಿ ಹೇರ್ಗೆ. ಏನಂದರೆ ರೋಸ್ಮೆರಿ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೆ ಒಂದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬಂದು ಇದು ಬೋನ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಶುಗರ್ ಇದ್ದವ್ರಿಗೆಲ್ಲ ಅಂತಾರೆ. ಇದ್ರ ಹೆಸರು ಮರ್ತೋಗಿದೆ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ, ಇಲ್ಲಾಂದರೆ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ. ನೋಡಿ ಇದು ಹಾಕಿದ್ದೀನಿ. ಅದಾದಮೇಲೆ ಬಂದು ಬನ್ನಿ ನಮ್ಮ ಮನೆ ಫ್ರೆಂಟಿಗೆ ಹೋಗೋಣ. ಹಾಕ್ಕೊಂಡ್ಬಿಡು ಹಂಗೆ ಹಿಂದೆ ಹೋಗಿ. ಅದಾದಮೇಲೆ ಮನೆ ಒಳಗಿಂದ ಬಂದ ತಕ್ಷಣ ನಮ್ಮ ಎಡಭಾಗಕ್ಕೆ ಮನಿ ಟ್ರೀನ ಹಾಕಿದ್ದೀನಿ ನಾನು. ನೋಡಿ ಅದು ಚೆನ್ನಾಗಿ ಹಬ್ಬಿ ಬರ್ತಾ ಇದೆ. ಆಮೇಲೆ ಇದೊಂದು ಶೋ ಗಿಡ ಹಾಕಿದ್ದೀನಿ ಅಷ್ಟಪ್ಪ ಬಸ್. ಆಮೇಲೆ ಯಾವಾಗಲೂ ನಮ್ಮ ಮನೆ ಬಲಭಾಗಕ್ಕೆ ತುಳಸಿ ಇರಬೇಕು. ನೋಡಿ ತುಳಸಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಳಸಿ ಚೆನ್ನಾಗಿ ಗ್ರೋ ಆಗೋದಕ್ಕೆ ಟಿಪ್ಸ್ ಹೆಂಗೆ ಗೊತ್ತಾ, ಈ ಥರ ಹೂ ಬರುತ್ತಲ್ವ, ಅದನ್ನು ಹಿಂಗೆ ಚಿಕ್ಕದಾಗಿದ್ದಾಗಲೇ ಹಾಕ್ಬಿಡು. ಈ ಥರ ಹೂ ಬರುತ್ತಲ್ವ, ಅದನ್ನು ಆಗಾಗ ಗಿಂಡ್ತಾ ಇದ್ದರೆ, ಈಗ ನಾವು ಇಲ್ಲಿ ಗಿಂಡ ತಕ್ಷಣ ಈ ಬೇರೆ ಕಡೆ ರೂಟ್ಸ್ ಬರೋದು, ಎಲೆ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಅದಕ್ಕೆ ಇದು
ಒಂದು 4ರಿಂದ 5 ಅವರ್ ಬಿಸಿಲು ಇರೋ ಥರ ಇಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ನೀರು ಯಾವ ಥರ ಹಾಕಬೇಕು ಅಂದರೆ ತುಂಬ ಜಾಸ್ತಿ ಬೇರೆ ಕೊಳೆಯೋ ಥರ ನೀರು ಹಾಕೋದಕ್ಕೆ ಹೋಗ್ತೀವಿ. ಡ್ರೈ ಆದಾಗೆ ನೋಡ್ಬಿಟ್ಟು ನೀರು ಹಾಕಿ. ನೀವು ಡೈಲಿ ಹಾಕೋದಾದ್ರೆ ಇನ್ನೊಂದು ಸ್ವಲ್ಪ ತಕ್ಕಲಿಸಿ ಸಾಕು. ಅದ್ರ ಪಕ್ಕದಲ್ಲಿ ಬಂದು ನಾನು ಇದು ಶಂಖಪುಷ್ಪ ಹೂವಿನ ಗಿಡ ಹಾಕಿದ್ದೀನಿ. ಇದನ್ನು ಬಂದು ಇದರಲ್ಲಿ ಬ್ಯಾಗಲ್ಲಿ ಹಾಕಿದ್ದೀನಿ. ಇದು ಶಂಖಪುಷ್ಪನ ಚೆನ್ನಾಗಿ ಹಬ್ಬುತ್ತೆ. ಅದು ಇಲ್ಲಿ ಕಿಟಕಿಗೆ ಹಬ್ಸೋಣ ಅಂದ್ಬಿಟ್ಟು ನಾನು ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಬಂದು ಇದು ಶೋ ಗಿಡ, ಇದನ್ನೊಂದನ್ನು ಹಾಕಿದ್ದೀನಿ. ಅದಾದಮೇಲೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಶೋ ಗಿಡ, ತುಂಬ ಚೆನ್ನಾಗಿದೆ. ಅಲಂಕಾರಕ್ಕೆ ಅಂದರೆ ಶೋಗೆ ಯೂಸ್ ಮಾಡೋ ಅಂಥದ್ದು. ಇದು ಹೆಂಗೆ ಗೊತ್ತಾ, ಒಂದು ಕಡ್ಡಿನ ಹಿಂಗೆ ಮುರಿದ್ಬಿಟ್ಟು ಈ ಮಣ್ಣಿಗೆ ಸಿಕ್ಕಿಸಿದ್ರೆ ಅದು ಹಂಗೆ ಬೇರು ಬರುತ್ತೆ. ನೋಡಿ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಸುಮ್ಮನೆ ಹಂಗೆ ಮುರಿದ್ಬಿಟ್ಟು ಸಿಕ್ಕಿಸಿದ್ದೆ, ಅದು ಚೆನ್ನಾಗಿ ಬೇರು ಬಂದಿದೆ. ಇವಾಗ ಅದನ್ನು ಮತ್ತೆ ಇಲ್ಲೇ ನಾನು ಹಂಗೆ ಇಡ್ತೀನಿ. ಯಾಕೆಂದರೆ ನೆಕ್ಸ್ಟ್ ಬೇರೆ ಪಾಟಿಗೆ ಶೋ ಪ್ಲ್ಯಾಂಟು ಇದು ಹಂಗೆ ಹಿಂಗೆ ಮುರಿದ್ಬಿಟ್ಟು ಸಿಕ್ಕಿಸಿದ್ರೆ ಅಲ್ಲಿ ಹಂಗೆ ಬರುತ್ತೆ. ನೋಡಿ ಇದು ಸಪ್ರೇಟ್ ಇದೆ, ನೋಡಿ ಇದು ಸಪ್ರೇಟ್ ಇದೆ, ಇದು ಸಪ್ರೇಟ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇನಂತಾರೆ ಅಂತ ಜಿಗ್ಜಾಗ್ ಗಿಡ ಅಂತ ಅಂತಾರಂತೆ ಇದನ್ನು. ಇದು ಕೂಡ ಶೋ ಗಿಡ. ನಾವು ಗಾಳಿನೆಲ್ಲ ಫ್ರೆಶ್ ಮಾಡುತ್ತಂತೆ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಷ್ಟು. ಇದು ಕೂಡ ಪ್ಯಾಂಟ್ ಅಂತ ಏನೋ ಅಂತಾರಂತೆ. ಇದು ನಾನು ಹಾಕ್ದಾಗ ಒಂದೇ ಎಲೆ ಇತ್ತು. ನೋಡಿ ಇವಾಗ 2 ಬಂದಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬಂದು ಇದ್ರ ಹೆಸರು ಹಾಕ್ತೀನಿ ನಾನು ಸೈಡಲ್ಲಿ ಕ್ಯಾಪ್ಷನಲ್ಲಿ ನೋಡಿ. ಬಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಪೈಲ್ಸ್ ಇರುತ್ತಲ್ವ, ಅದಕ್ಕೆ ತುಂಬಾ ಒಳ್ಳೆಯದಂತೆ ಇದು. ಮತ್ತು ಕೆಮ್ಮು ನೆಗಡಿಗೆಲ್ಲ ಇದ್ರ ರಸನ ಕುಡಿಸಿದ್ರೆ ತುಂಬ ಒಳ್ಳೆಯದು. ಬಟ್ ಅಷ್ಟೇ ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಷ್ಟೇ ಇದರಲ್ಲಿ ಸೈಡ್ ಎಫೆಕ್ಟ್ಸು ಇದೆ. ನಾನು ನಿಮಗೆ ಬೇಕಾದರೆ ಈ ಗಿಡದ ಬಗ್ಗೆ ಕಮೆಂಟಲ್ಲಿ ಹೇಳಿ ಅಂತ ಹಾಕಿ ನಾನು ಅದ್ರ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಬಂದು ನಮ್ಮ ಮನೆ ಬಲಭಾಗದಲ್ಲಿ ವೀಳ್ಯದೆಲೆನ ಹಾಕಿದ್ದೀನಿ. ಹಾಗೆ ನಾನು ಇಲ್ಲಿ ಬಂದು ಬಟ್ಟೆ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಗಾಳಿ ಬಂದಂಗೆ ಬಿದ್ದೋಗೋದು. ಇಲ್ಲಿ ನಮ್ಮದು ಬೋರ್ ಇರೋದ್ರಿಂದ ಇಲ್ಲೊಂದು ಮೂಲೆಯಲ್ಲಿ ಕರೆಕ್ಟಾಗಿ ಇಟ್ಟಿದ್ದೀನಿ. ಅದೇನೋ ಅನ್ಕೋಬೇಡಿ ಬಟ್ಟೆ ಇದೆ ಅಂತ, ಬೇಕೆಂದರೆ ಒಣಗಿಲ್ಲ ಅದನ್ನು ತೊಗೊಳೋದಕ್ಕೆ, ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ವೀಳ್ಯದೆಲೆನ ಹಾಕಿದ್ದೀನಿ. ನಾನು ಎಷ್ಟು ವೀಳ್ಯ ಗಿಡ ಹಾಕಿದ್ದೀನಿ ಅಂದರೆ ಒಂದು ಬಂದಿಲ್ಲ. ಅದಕ್ಕೆ ನರ್ಸರಿಲಿ ಚೆನ್ನಾಗಿ ಗ್ರೋ ಆಗಿರೋದನ್ನು ತಂದು ಹಾಕಿದೆ. ಬಟ್ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಫಸ್ಟ್ ಯಾರು ಹೇಳಿದ್ರು ವೀಳ್ಯದೆಲೆ ಅಕ್ಕಿ ತೊಳೆದು ನೀರೇ ವೀಳ್ಯದೆಲೆ ಗಿಡಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಅದೆಲ್ಲ ನನಗೆ ಫ್ಲಾಪ್ ಆಯಿತು. ಬಟ್ ನಾನೇನು ಮಾಡ್ತೀನಿ ಅಂದರೆ ತರಕಾರಿ ಹೆಚ್ಚಿದ ಸಿಪ್ಪೆ, ಅಡುಗೆ ಮನೆ ವೇಸ್ಟ್ ಇರುತ್ತಲ್ವ, ಅಂದರೆ ಅನ್ನ ಅದೆಲ್ಲ ಅಲ್ಲ, ವೆಜಿಟೇಬಲ್ದು ಸಿಪ್ಪೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಂದು ಹಾಕ್ತೀನಿ. ಮತ್ತು ಗಿಡದ ಎಲೆಗಳನ್ನ ತಂದು ಹಾಕ್ತೀನಿ. ಅದ್ರ ಮೇಲೆ ಮಣ್ಣು ಹಾಕ್ತೀನಿ. ಮಣ್ಣನ್ನು ಲೇಯರಾಗಿ ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗಾಗಿ ಚೆನ್ನಾಗಿ ಬಂದಿದೆ. ಹಿಂಗೆ ಹಬ್ಸೋಣ ಪೂರ್ತಿ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಬಂದಿದ್ದು ಲೆಮನ್ ಗ್ರಾಸು, ಗ್ರೀನ್ ಟೀ ಕುಡಿಯೋಕ್ಕೆ ಯಾರಿಗೆ ಇಷ್ಟ ಇರುತ್ತೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನಾನು ಫಸ್ಟು ಈ ಥರ ಸಿಂಗಲ್ ಪಾಟಿಗೆ ಹಾಕಿದ್ದೆ. ಬಟ್ ಅದರಲ್ಲಿ ಅದು ಚೆನ್ನಾಗಿರಲಿಲ್ಲ, ಒಣಗೋಗತ್ತಿರೋದು ಇದಾಗ್ತಿತ್ತು. ಯಾಕೆಂದರೆ ಬೇರು ತುಂಬ ಬಿಟ್ಟಿದೆ. ನಾನು ಯಾಕೆ ಒಣಗೋಗ್ತಿದೆಯಲ್ಲ ಅಂದ್ಕೊಂಡೆ. ಅದಾದಮೇಲೆ ಈ ಥರ ಗ್ರೋ ಬ್ಯಾಗಿಗೆ ಹಾಕಿದೆ. ನೋಡಿ ಇವಾಗ ಚೆನ್ನಾಗಿ ಹಸಿರಾಗಿದೆ. ಇದನ್ನು ಏನಿಲ್ಲ, ಒಂದು ಸ್ವಲ್ಪ ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಕಟ್ ಮಾಡಿಕೊಂಡು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕುಡಿದ್ರೆ ಗ್ರೀನ್ ಟೀ ರೆಡಿ ಆಗುತ್ತೆ. ಅದಾದಮೇಲೆ ಇದು ಇನ್ಸುಲಿನ್ ಗಿಡ, ಅಂದರೆ ಶುಗರ್ ಇದ್ದವರು ಇದು ಎಲೆ ತಿನ್ನಬೇಕು, ಬೇಗ ಶುಗರು ಕಮ್ಮಿ ಆಗುತ್ತೆ ಅಂತ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡಿಗೆ ಬೇಕು ಅಂತ. ಇನ್ನು ಈ ಸೈಡ್ ಬಂದು ಇಲ್ಲಿ ಇವಾಗ ಚಿಕ್ಕದ ಗಿಡ ಹಾಕಿದ್ದೀನಿ. ಅದು ದೊಡ್ಡದಾಗ್ದಾಗ ತೋರಿಸ್ತೀನಿ. ಇವಾಗ ಬಂದರೆ ಇಲ್ಲಿ ಪುಂಡೆ ಸೊಪ್ಪು ಈ ಸಲ ಒಂದೇ ಒಂದು ಗಿಡ ಹಾಕಿದ್ದೀನಿ. ಅದೇ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಇನ್ನು ಅದನ್ನು ಹಾರ್ವೆಸ್ಟ್ ಮಾಡಿಲ್ಲ. ಇದನ್ನು ಹಾರ್ವೆಸ್ಟ್ ಮಾಡಿ ನನ್ನ ಹಸ್ಬೆಂಡಿಗೆ ಚಟ್ನಿ ಮಾಡ್ಕೊಡ್ಬೇಕು, ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ವೀಕಲ್ಲಿ ಹಾರ್ವೆಸ್ಟ್ ಮಾಡ್ತೀನಿ. ಬನ್ನಿ ಇವಾಗ ಈ ಸೈಡ್ ಏನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಮನೆ ಸುತ್ತ ಗಿಡ ಹಾಕಿದ್ದೀನಿ. ಬನ್ನಿ ಇಲ್ಲೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಬಂದು ನೋಡಿ ಈ ಲೈನ್ ಪೂರ್ತಿ ಸೇವಂತಿಗೆ ಗಿಡ ಹಾಕಿದ್ದೀನಿ. ಈ ಲೈನ್ ಪೂರ್ತಿಗೂ ಸೇವಂತಿಗೆ ಗಿಡ ಹಾಕಿದ್ದೀನಿ. ಅದಾದಮೇಲೆ ಬಂದು ಇಲ್ಲಿ ನಾನು ನೆನ್ನೆ ಮೈಸೂರಲ್ಲಿ ಗಿಡ ಕನಕಾಂಬರ ಗಿಡ ತೊಗೊಂಡಿದ್ದಲ್ಲ, 100ಕ್ಕೆ 5 ಗಿಡ. ಇಲ್ಲಿ ಒಳನಶಿಪುರದಲ್ಲಿ 1ಕ್ಕೆ 100 ರೂಪಾಯಿ. ನಾನು ಕೇಳ್ಬಿಟ್ಟು ಸುಮ್ಮನೆ ಬಿಟ್ಕೊಂಡಿದ್ದೆ. ಯಾಕೋ ಇವಾಗ ಯಾರು ಕನಕಾಂಬರ ಗಿಡ ಹುಟ್ಟಿಲ್ಲ ಈ ಸಲ ಅಂತ ಅಂದರು. ನಾನು ಕೇಳಿದವರೆಲ್ಲ, ಯಾಕೆಂದರೆ ಮಳೆ ಆಗಿಲ್ಲ ಈ ಸಲ, ಅದಕ್ಕೆ. ಆಮೇಲೆ ಆ 5 ಗಿಡನ ನಾನು ಇಲ್ಲಿ ಹಾಕಿದ್ದೀನಿ. ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಆಮೇಲೆ ಇಲ್ಲೊಂದು ಹೂ ಹುಟ್ಟಿದಲ್ಲಿ. ಇವಾಗ ಹಂಗೆ ಬಿಟ್ಟರೆ ಗಿಡಗಳು ಬರುತ್ತೆ. ಈಗ
ಆ ಬಾಳೆ ಗಿಡ ಹಾಕಿದರೆ ಇದ್ರ ಮೇಲೆ ಬರುತ್ತೆ. ಇಂಥ ಗಿಡಗಳಾದರೆ ಕ್ಲೀನ್ ಮಾಡ್ಕೊತಿರ್ಬೋದು ಅಂದ್ಬಿಟ್ಟು ಇಲ್ಲೂ ಕೂಡ ನಾನು ಗಿಡಗಳನ್ನ ಹಾಕಿದ್ದೀನಿ. ಅದಾದಮೇಲೆ ಬಂದು ಇದು ಬಾಳೆ ಗಿಡ, ಇನ್ನು ಈ ಲೈನೆಲ್ಲ ಬಾಳೆ ಗಿಡ ನನಗೆ ಬಿಟ್ಟಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ತಂತಿ ಕಟ್ಟಿಸಿದ್ದೀನಿ. ಫಸ್ಟ್ ಇಲ್ಲಿ ಬಟ್ಟೆ ಒಣಗಾಕೊಳ್ಳೋಣ ಅಂತ ಮಾಡಿಸ್ಕೊಂಡಿದ್ದೆ. ನಾನು ಯಾವಾಗಲೇ ಹೇಳಿದೆ ಅಲ್ವಾ, ಪ್ಯಾಷನ್ ಫ್ರೂಟ್ ಅಂದರೆ ಜ್ಯೂಸ್ ಹಣ್ಣಿನ ಗಿಡನೇ, ಇದಕ್ಕೆ ಹಬ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲಿರಲ್ಲ, ಆ ಸೈಡ್ ಇಟ್ಬಿಟ್ಟು ಇದ್ರ ಮೇಲೆ ಹಬ್ಸೋಣ ಅಂತ, ಯಾಕೆಂದರೆ ಅದು ತುಂಬ ಹಬ್ಬುತ್ತೆ. ಹಾಗಾಗಿ ತುಂಬ ಉದ್ದ ಇದೆ ಇದು ತಂತಿ. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಇದು ತುಂಬ ಉದ್ದ ಇದೆ. ಹಂಗಾಗಿ ಇಲ್ಲಿ ಹಬ್ಸೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಇದು ಬಾಳೆ ಗಿಡ, ಇನ್ನು ನಮ್ಮದು ಕಿಚನ್ದು ನೀರು ಇಲ್ಲೇ ಬರುತ್ತೆ, ಪಾತ್ರೆ ತೊಳೆದಿದ್ದು ನೀರೆಲ್ಲ. ನೋಡಿ ಇಲ್ಲೊಂದು ಮಾವಿನ ಗಿಡ ಇದೆ, ಇಲ್ಲಿ ತುಂಬ ದೊಡ್ಡದಾಗಿದೆ. ನನ್ನ ಹಸ್ಬೆಂಡ್ ಅಲ್ಲೇ ಇರಲಿ, ಏನಾಗಲ್ಲ ಮನೆಗೆ ಅಂತ ಅಂದರು ಅಂತ ಬಿಟ್ಟಿದ್ದೀವಿ. ಅದಾದಮೇಲೆ ಆ ಕಡೆ ಹೋದರೆ ಈಗ ಹೋಗೋಕ್ಕಲ್ಲ, ಅಲ್ಲೊಂದು ಸೀಬೆ ಗಿಡ ಇದೆ ಮತ್ತು ಒಂದು ಸೀತಾಫಲ ಗಿಡ ಇದೆ. ಇವಾಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇಲ್ಲಿಂದ ಆ ಕಡೆ ಕೇಸಿಂಗ್ ಪೈಪ್ ಹಾಕಿದ್ದಾರೆ, ಅದನ್ನೆಲ್ಲ ಎತ್ತಿ ಆ ಕಡೆ ಹಾಕಿ ಅಲ್ಲಿ ತೊಗರಿ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ. ಒಂದು ಲೈನ್ ಪೂರ್ತಿ ಹಾಕಿದಾಗ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ಗಾರ್ಡನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಯಿತಾ? ನಾನು ಇನ್ನು ಯಾವ ಥರ ಗಿಡನ ಹಾಕ್ಬೋದು ನನ್ನ ಗಾರ್ಡನ್ನಲ್ಲಿ, ಯಾವ ಥರ ವೆಜಿಟೇಬಲ್ಸ್ ಹಾಕ್ಬೋದು, ಯಾವ ಥರ ಫ್ಲವರ್ಸ್ ಗಿಡಗಳನ್ನ ಹಾಕ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮನೆ ಸುತ್ತಮುತ್ತ ಚಿಕ್ಕ ಪುಟ್ಟ ಜಾಗ ಇದ್ದರೆ ಏನು ಹಾಕೋಕ್ಕಾಗುತ್ತೋ ಅದನ್ನೇ ಹಾಕ್ಕೊಂಡು ಗಿಡನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.